ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು. ಮಹಿಳೆ ಹಲವಾರು ಪಾತ್ರಗಳನ್ನು ನಿಭಾಯಿಸೋದ್ರಲ್ಲಿ ಪುರುಷನಿಗಿಂತ ಒಂದು ಕೈ ಮೇಲು ಅಂತ ಹೇಳ್ಬೋದು. ಅಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಮತ್ತು ಇವತ್ತಿನ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ. ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 8 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ 7 ಗಂಟೆಗೆ ನಾನು ಜೀರಿಗೆ ವಾಟರನ್ನು ಕುಡಿತಾ ಇದ್ದೀನಿ ಬಿಸಿ ಬಿಸಿಯಾಗಿ. ಸೊ ಇದು ಕೂಡ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಜೀರಾ ವಾಟರು. ಸೊ ನೀವು ಅದನ್ನು ಕುಡಿಬೋದು. ಅದನ್ನು ಮತ್ತೆ ತೋರ್ಸೋಕ್ಕೆ ಹೋಗಿಲ್ಲ, ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಕುಡಿತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಜೋಳದ ಗಂಜಿ ತಗೊಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಜೋಳದ ಗಂಜಿಯನ್ನು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಿಲ್ಲ. 8 ಗಂಟೆಗೆ ನಾನು ಜೋಳದ ಗಂಜಿ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೆ. ನಮ್ಮ ಮನೇಲಿ ಸ್ವಲ್ಪ ಬೆಳಕಿನ ಸಮಸ್ಯೆ ಇದೆ. ಸೊ ಬಾಲ್ಕನಿ ತೆಗೆದ್ರೆ ಚೆನ್ನಾಗಿ ಬೆಳಕು ಬರುತ್ತೆ, ಬಟ್ ಅದನ್ನು ತೆಗಿಯಲ್ಲ. ಮಧ್ಯಾಹ್ನದ ಲಂಚಿಗೆ ನಾನು ಅದಕ್ಕೆ ಲೈಟು, ರಿಂಗ್ ಲೈಟ್ ಎಲ್ಲ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಬೆಳಕು ಬೇಕು ಅಂತ. ನನ್ನ ಮಧ್ಯಾಹ್ನದ ಲಂಚ್ಗೆ ನಾನು ಒಂದು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೌತೆಕಾಯಿ ಮತ್ತು ಬೇಳೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಇದು ಮಧ್ಯಾಹ್ನದ ಲಂಚಿಗೆ. ಸೌತೆಕಾಯಿ ಪಲ್ಯ ಮಾಡ್ಬೋದು, ಬಟ್ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಬೆಳಗ್ಗೆ ಸ್ಕೂಲ್ ಇತ್ತು ಗಡಿಬಿಡಿಗೆ. ಇನ್ನೊಂದು ಸಲ ಏನಿಲ್ಲ, ಸಿಂಪಲ್ ಒಗ್ಗರಣೆ. ಮೊನ್ನೆ ಬೆಂಡೆಕಾಯಿ ಅವರೆಕಾಯಿ ಪಲ್ಯ ತೋರಿಸಿದ್ದೀನಲ್ವ, ಅದೇ ಥರ ನೀವು ಏನೇ ಮಾಡಿದರೂ ಒಂದೇ ಒಗ್ಗರಣೆ ಮಾಡಿ. ಆವಾಗ ನಿಮಗೆ ವೆಯ್ಟ್ ಲಾಸ್ಗೆ ಜಾಸ್ತಿ ಸ್ಪೈಸಸ್ ತಿನ್ನೋಕ್ಕೆ ಹೋಗೋ ಚಾನ್ಸ್ ಇರಲ್ಲ. ಜೋಳದ ರೊಟ್ಟಿ, ಚಪಾತಿ ಮತ್ತು ರಾಗಿ ರೊಟ್ಟಿ, ಸ್ವಲ್ಪ ಈ ಥರದ್ದೆಲ್ಲ ನೀವು ಮಾಡೋದ್ರಿಂದ ನಿಮ್ಗೆ ವೆಯ್ಟ್ ಬೇಗ ರೆಡ್ಯೂಸ್ ಆಗುತ್ತೆ. ಜ್ಯೂಸು, ಎಳ್ನೀರು ಈ ಥರದ್ದು ಹೆಚ್ಚಾಗಿ ತಗೊಳ್ಳಿ. ಫ್ರೂಟ್ ಸಲಾಡು, ವೆಜ್ ಸಲಾಡು. ಸೌತೆಕಾಯಿ ಪಲ್ಯನೇ ಮಾಡಬೇಕಂತೇನಿಲ್ಲ, ನೀವು ಯಾವ್ದು ಬೇಕಾದರೂ ಪಲ್ಯಗಳನ್ನು ನೀವು ಮಾಡ್ಕೊಂಡು ತಿನ್ಬೋದು. ತರಕಾರಿ ಏನು ಬೇಕಾದರೂ ನೀವು ಪಲ್ಯ ತಿನ್ನಿ. ಆದರೆ ವೆಯ್ಟ್ ಲಾಸ್ಗೆ ರೈಸ್ನ ಅವಾಯ್ಡ್ ಮಾಡಿ, ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಇದನ್ನು ಬಿಟ್ಟು ನೀವು ಏನು ಬೇಕಾದರೂ ನೀವು ತಿನ್ಬೋದು. ಜಂಕ್ ಫುಡ್ಡು ಮತ್ತು ರೈಸ್ ಅವಾಯ್ಡ್ ಮಾಡಿ. ಸ್ವೀಟ್ಸ್ ಅಂತೂ ಮೇನ್ಲಿ ನೀವು ಅವಾಯ್ಡ್ ಮಾಡಲೇಬೇಕು. ಇದೆಲ್ಲ ಅವಾಯ್ಡ್ ಮಾಡಿ ನೀವು ಹೆಲ್ತಿಯಾಗಿರೋದು ರೊಟ್ಟಿ, ಯಾವ ತರಕಾರಿ ಪಲ್ಯ ಬೇಕಾದರೂ ತಿನ್ಬೋದು. ನೀವು ಇಂಥದ್ದೇ ಮಾಡ್ಕೊಂಡು ತಿನ್ನಿ ಅಂತಲ್ಲ, ನೀವು ಎನಿ ತರಕಾರಿ ಪಲ್ಯಗಳು ಮಾಡ್ಕೊಂಡು ತಿನ್ಬೋದು. ಗಂಜಿ ಈ ಥರದ್ದೆಲ್ಲ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಆದಷ್ಟು ರೈಸ್ನ ಅವಾಯ್ಡ್ ಮಾಡಿ. ಬ್ರೌನ್ ರೈಸ್ ಸಿಗುತ್ತೆ, ರೆಡ್ ರೈಸ್ ಸಿಗುತ್ತೆ ನಿಮಗೆ. ಬೇಕಿದ್ರೆ ಅದನ್ನು ನೀವು ತೊಗೋಬೋದು, ಬಾಯ್ಲ್ಡ್ ರೈಸು, ಅದು ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದು. ಅದು ಬಿಟ್ಟು ಇನ್ನು ಎನಿ ತರಕಾರಿ, ಎನಿ ಫ್ರೂಟ್ ನೀವು ಏನು ಬೇಕಾದರೂ ತಿನ್ಬೋದು. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಆದಷ್ಟು ರೊಟ್ಟಿ, ಚಪಾತಿಗಳು, ಗಂಜಿ, ಫ್ರೂಟ್ಸು, ಜ್ಯೂಸು, ಈ ಥರದ ಹೆಚ್ಚಿನ ಮಟ್ಟದಲ್ಲಿ ಸೊಪ್ಪು, ಪಲ್ಯ, ತರಕಾರಿಗಳು, ಹಸಿ ತರಕಾರಿ ತಿನ್ನೋದು, ಕಾಳುಗಳು ನೆನೆಸ್ಕೊಂಡು ತಿನ್ನೋದು, ಮೊಳಕೆ ಕಾಳು, ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ದೇಹದ ತೂಕನ ಅತ್ಯಂತ ವೇಗವಾಗಿ ನೀವು ಕಡಿಮೆ ಮಾಡ್ಬೋದು. We're running out of options. I didn't know them, but we took every precaution. Now you're holding back. ಈಗ ನನ್ನ ಲಂಚ್ ಟೈಮ್ ಮುಗಿದಿದೆ. ಇನ್ನು ನಾನು ನಿಮಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಸಿಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಸಂಜೆ 5:15 ಹಂಗೆ ನಾನು ಎಳ್ನೀರನ್ನ ಕುಡಿತಾ ಇದ್ದೀನಿ ಸ್ನ್ಯಾಕ್ಸ್ ಬದಲಾಗಿ. ಸೊ ಎಳ್ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ನಾನು ಎಳ್ನೀರನ್ನ ಹೆಚ್ಚಾಗಿ ಕುಡಿತಾ ಇದ್ದೀನಿ. ಈಗ ಬೇಸಿಗೆ ಬೇರೆ, ಈ ಥರ ಲಿಕ್ವಿಡ್ ಥರ ಎಳ್ನೀರು, ಜ್ಯೂಸ್ಗಳು ಇದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ನ್ಯಾಕ್ಸ್ಗೆ ನಾನು ಎಳ್ನೀರನ್ನೇ ತಗೊಂಡಿದ್ದೀನಿ. ಸೊ ಈಗ ಎಳ್ನೀರು ಕುಡಿದು ವಾಕಿಂಗನ್ನು ಕೂಡ ಹೋಗೋವಂಥ ಸಮಯ. ಈಗ ನಾನು ವಾಕಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಸ್ನ್ಯಾಕ್ಸು, ಎಳ್ನೀರು ಕುಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀನಿ. We're running.
ಡಿನ್ನರ್ಗೆ ನಾನು ಇವತ್ತು ಫ್ರೂಟೇ ತಗೋತಾ ಇದ್ದೀನಿ. ವಾಟರ್ ಮೆಲನ್, ಬರೀ ವಾಟರ್ ಮೆಲನ್ ತಗೋತಾ ಇದ್ದೀನಿ, ಮಿಕ್ಸ್ ಫ್ರೂಟ್ ಇರಲಿಲ್ಲ. ಸೊ ವಾಟರ್ ಮೆಲನ್ ಒಂದು ಬೌಲ್ ಅಷ್ಟು ತಗೊಳ್ತಾ ಇದ್ದೀನಿ. ನೀವು ಹಣ್ಣೆಲ್ಲ ಎಷ್ಟು ತಿಂದರೂ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಆದಷ್ಟು ನೋಡ್ಕೊಂಡು ತಿನ್ನಿ ಲೈಟಾಗಿ. ಮಧ್ಯಾಹ್ನ ಜೋಳದ ರೊಟ್ಟಿ ಊಟ ತಿಂದಿದ್ದೆ. ಸೊ ಈಗ ವಾಟರ್ ಮೆಲನ್. ಆಲ್ ಟೈಮ್ ಫೇವ್ರೇಟ್ ಫ್ರೂಟ್ ಇದು ನನಗೆ, ನನ್ನ ಮಗನಿಗೂ ಇಷ್ಟ. ಸೊ ಈಗ ಡಿನ್ನರ್ ಟೈಮ್ ಮುಗೀತು. ಆ್ಯಸ್ ಯೂಶಲ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ ನಿಮಗೆ ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಒಂದೇ ಡ್ರಿಂಕ್ನ ಫಾಲೋ ಮಾಡ್ತಿದ್ದೀನಿ. ಬೆಳಗ್ಗೆ ಸೋಂಪು ವಾಟರ್ ಅಥವಾ ಜೀರಾ ವಾಟರ್, ಇಲ್ಲ ರಾತ್ರಿಗೆ ಸೋಂಪು ವಾಟರ್ ಇಲ್ಲ ಜೀರಾ ವಾಟರ್. ಮತ್ತು 8 ಡೇಸು ಚೆನ್ನಾಗಿ ಹೋಯಿತು. ನಾಳೆ 9 ಡೇಸು. ಈ 21 ದಿನ ಆದಮೇಲೆ ಒಬ್ಬರು ನನ್ನೊಟ್ಟಿಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಫುಡ್ ಹೆಂಗೆ ಇದು ಮಾಡೋದಂತ. ಅವರು ನನಗೆ ಚಾಲೆಂಜ್ ಕೊಡೋ ಬದಲಾಗಿ ನಾನೇ ಫಸ್ಟು ಇಬ್ಬರಿಗೂ ನಾವೇ ಕೊಟ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನಾನು ಇನ್ನೊಬ್ಬರು ಯೂಟ್ಯೂಬರ್ಗೆ ಕೊಡ್ತಾ ಇದ್ದೀನಿ, ವೆಯ್ಟ್ ಲಾಸಲ್ಲಿ. ಅವ್ರಿಗೂ ವೆಯ್ಟ್ ಲಾಸ್ ಬಗ್ಗೆನೇ ಕಾನ್ಸಿಯಸ್ ಇರೋದು. ಸೊ ಹಾಗಾಗಿ ನಾನು ಕಮೆಂಟಲ್ಲಿ ನೋಡೋಣ ನಾನು ರೆಡ್ಯೂಸ್ ಮಾಡ್ತೀವ ಅಂತ ಕಮೆಂಟ್ ಹಾಕಿದ್ದಾರೆ. ಬಟ್ ಸದ್ಯಕ್ಕೆ ನನ್ನದೇನು 21 ಡೇಸ್ ಇದೆಯೋ ಅದು ಕಂಟಿನ್ಯೂ ಆಗಲಿ. ಅದು ಮುಗಿದ ಮೇಲೆ ನಾನು ಒಂದು ಚಾಲೆಂಜ್ ಕೊಡ್ತೀನಿ, ನಾವು ನೋಡೇ ಬಿಡೋಣ ಅಂತ ಹೇಳಿದ್ದೀನಿ. ಸೊ ಆ ಚಾಲೆಂಜ್ ಏನು ಹೇಗೆ ಅಂಥೇಳಿ ನನ್ನ ಈ 21 ದಿನ ಜರ್ನಿ ಮುಗಿದ ಮೇಲೆ, 21 ದಿನ ವೆಯ್ಟ್ ಲಾಸ್ ಜರ್ನಿ ಮುಗಿದ ಮೇಲೆ ನಾನು ಅದೇನು ಚಾಲೆಂಜು ಅಂತ ಹೇಳ್ತೀನಿ. ಏಪ್ರಿಲ್ 1 ಇಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಪ್ರಿಲ್ 2 ಮೈ ಬರ್ಡೇ. ಸೊ ಐ ಥಿಂಕ್ ಏಪ್ರಿಲ್ 1 ಆರ್ 2 ಬರ್ಡೇ ಅಲ್ವಾ, ಅವತ್ತು ಸ್ವಲ್ಪ ಏನೋ ಚಿಟ್ ಚಾಟ್ ಇರುತ್ತೆ. ಚೀಟಿಂಗ್ ಡೇ ಮಾಡಬೇಕಾಗತ್ತೆ ನನ್ನ ಬರ್ಡೇ ಅವತ್ತು. ಹಾಗಾಗಿ ನೋಡೋಣ ಏನು ಅವತ್ತಿಂದ ಸ್ಟಾರ್ಟ್ ಮಾಡಬೇಕಾ. ಒಟ್ಟಿನಲ್ಲಿ ಅವರಿಗೆ ಒಂದು ಚಾಲೆಂಜ್ ಕೊಡಬೇಕು. ನನ್ನ ಆತ್ಮೀಯ ಗೆಳತಿ, ಅವರು ಯೂಟ್ಯೂಬರ್. ಸೊ ಅವ್ರಿಗೂ ನನಗೂ ಒಂದು ಈ ಹೆಲ್ದಿ ಚಾಲೆಂಜ್ ನಡೀಲಿ ಅನ್ನೋದೇ ನನ್ನ ಆಸೆ. ಸದ್ಯದಲ್ಲೇ ನಾನು ನಿಮಗೆ ಚಾಲೆಂಜ್ ಕೊಡ್ತೀನಿ, ನೀವು ವಿಡಿಯೋ ನೋಡ್ತೀರಾ ಗೊತ್ತು, ಕೊಡ್ತೀನಿ ಶೀಘ್ರದಲ್ಲೇ. ನನ್ನ ಜೊತೆ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ, ಖಂಡಿತ ನಾನು ಒಂದು ಸಲ ಏನಾದರೂ ಅದನ್ನ ಆ್ಯಕ್ಸೆಪ್ಟ್ ಮಾಡಿದರೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಖಂಡಿತ ಈ ಜರ್ನಿ ಮುಗಿಲಿ. ಈ 21 ದಿನದ ಏನು ಜರ್ನಿ ಇದೆಯೋ ಇದು ಕಂಪ್ಲೀಟಾಗಿ ಮುಗಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ಆ ಚಾಲೆಂಜನ್ನ ಮಾಡ್ತೀನಿ. ನಾನು ಕೊಡೋ ಚಾಲೆಂಜ್ಗೆ ನೀವು ರೆಡಿಯಾಗಿರಿ. ಫಸ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ನೀವು ರೆಡಿಯಾಗಿ. ನೋಡೋಣ ಎಷ್ಟು ರೆಡ್ಯೂಸ್ ಮಾಡ್ತೀರಾ ಅಂತೇಳಿ, ವೆಯ್ಟ್ ಲಾಸ್ ಎಷ್ಟು ರೆಡ್ಯೂಸ್ ಮಾಡ್ತೀರಾ ಅಂತ. ಮತ್ತು ನೀವು ಯಾರಾದರೂ ನನ್ನೊಟ್ಟಿಗೆ ಆ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸಿಸ್, ನಾವು ಡೇ ಬೈ ಡೇ ನಿಮ್ಮ ವಿಡಿಯೋ ನೋಡ್ಕೊಂಡು ಆ ಚಾಲೆಂಜನ್ನ ನಾವು ಮಾಡ್ತೀವಿ ಅನ್ನೋರಿದ್ರು ಕೂಡ ಕಮೆಂಟ್ ಹಾಕಿ. ಸೊ ಅದಂತೂ ಬೇಗ ವೆಯ್ಟ್ ಲಾಸ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನು ಅಂತ ಈಗ ಹೇಳಲ್ಲ. ಈ ಒಂದು ವೆಯ್ಟ್ ಲಾಸ್ ಏನು 21 ಚಾಲೆಂಜ್ ಹಾಕ್ಕೊಂಡಿದ್ದೀನೋ ಇದೆಲ್ಲ ಕಂಪ್ಲೀಟಾಗಿ ಮುಗಿಯೋವರೆಗೂ ಅದನ್ನು ಹೇಳಲ್ಲ. ಅದಾದಮೇಲೆ ನಾನು ಅವ್ರಿಗೆ ಚಾಲೆಂಜ್ ವಿಡಿಯೋ ಕಳಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಅದಾದಮೇಲೆ ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 20K ಹತ್ತಿರ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳನ್ನೆಲ್ಲನೂ ವಾಚ್ ಮಾಡಿ, ಡೇ 1ಇಂದ ವಾಚ್ ಮಾಡಿ, ಯಾರು ವಾಚ್ ಮಾಡಿಲ್ಲ ವೆಯ್ಟ್ ಲಾಸ್ ಜರ್ನಿನ ಅಂತ ಕೇಳ್ಕೊಳ್ತೀನಿ. ಈಗೊಂದು ಲೋಟ ಬಿಸಿನೀರು ಕುಡಿದು ನನ್ನ ಇವತ್ತಿನ ಒಂದು ವೆಯ್ಟ್ ಲಾಸ್ ಜರ್ನಿನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಒಂದು ಸುಂದರವಾದ ಹಾಡಿನ ಮುಖಾಂತರ ಈ ವಿಡಿಯೋನ ಮುಗಿಸ್ತೀನಿ. ಇವತ್ತಿನ ಸಾಂಗು, ಬಾಳ ಬಂಗಾರ ನೀನು, ಹನಿಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನು ತನ್ನನು ತನು ತಾನು ತನ್ನನು ತನು ತಾನು ತನ್ನನು ತನು ತಾನು ತನ್ನನು ತನು, ನಾನಯ್ಯ ಗೊಂಬೆ ನಾನಯ್ಯ. ಹಗಲೆಲ್ಲ ನೆನೆಸಿ, ಇರುಳೆಲ್ಲ ಬಯಸಿ,
ಬಳಲೆದೆಯ ಜೀವ ಕೇಳೆನ್ನ ಚೆಲುವ ಬೇಡೆಂದು ಜರಿದು ನೀ ದೂರ ಹೋದರು ಬೇಡೆಂದು ಜರಿದು ನೀ ದೂರ ಹೋದರು ಬಿಡದಂತೆ ನಿನ್ನ ನೆರಳಾಗೇ ಇರುವೆ ತಾನು ತನ್ನನು ತನು ತಾನು ತನ್ನನು ತನು ತಾನು ತನ್ನನು ತನು ತಾನು ತನ್ನನು ತನು ನಾನಯ್ಯ ಗೊಂಬೆ ನಾನಯ್ಯ. ಥ್ಯಾಂಕ್ ಯು. ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು. ಮಹಿಳೆ ಹಲವಾರು ಪಾತ್ರಗಳನ್ನು ನಿಭಾಯಿಸೋದ್ರಲ್ಲಿ ಪುರುಷನಿಗಿಂತ ಒಂದು ಕೈ ಮೇಲು ಅಂತ ಹೇಳ್ಬೋದು. ಅಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಮತ್ತು ಇವತ್ತಿನ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ. ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ.